ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 24ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಆಫ್ಲೈನ್ ಬ್ಯಾಚಸ್ಗಳನ್ನು 2022ನೇ ಸಾಲಿನ ಪರೀಕ್ಷೆಯ ಉದ್ದೇಶದಿಂದ PCM ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 2ರಿಂದ ಈ ಕ್ಲಾಸಸ್ಗಳು ಆಫ್ಲೈನ್ನಲ್ಲಿ ಪ್ರಾರಂಭ ಆಗ್ತಾ ಇದ್ದು, ಈ ಒಂದು ಕೋರ್ಸ್ ಬೇಸಿಕ್ NCERT ಫೌಂಡೇಶನ್ ಕೋರ್ಸ್ ಅನ್ನ, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನ, PCM ಆಫ್ಲೈನ್ ಕ್ಲಾಸಸ್ಗಳನ್ನ, ಹಾಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ಗಳನ್ನ, ಈ 4 ಮಾಡ್ಯೂಲ್ಸ್ಗಳನ್ನ ಒಳಗೊಂಡಿರುತ್ತೆ. ಕೋರ್ಸ್ ಹೈಲೈಟ್ಸ್ ಇದಾಗಿರುತ್ತೆ. ಹಾಗೆ ಈ ಒಂದು ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ಒಂದು ಪ್ರೋಗ್ರಾಮಿಗೆ ಜಾಯಿನ್ ಆಗೋದಕ್ಕೆ, ರಿಜಿಸ್ಟರ್ ಆಗೋದಕ್ಕೆ ಅಥವಾ ಇದ್ರ ಬಗೆಗೆ ಹೆಚ್ಚಿನ ಮಾಹಿತಿಗೆ ಈ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ನಮ್ಮ ಮೊದಲ ಆರ್ಟಿಕಲ್, ಮೋದಿ ನಾನ್ ಕಮಿಟಲ್ ಆನ್ ಬಿಹಾರ್ ಟೀಮ್ಸ್ ಡಿಮ್ಯಾಂಡ್ ಫಾರ್ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು. ಇದನ್ನ UPSC ಸಿಲೆಬಸ್ನ ಅಡಿಯಲ್ಲಿ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ GS ಪೇಪರ್ 1 ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆ ಸೇಲಿಯನ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಸೊಸೈಟಿ ಅಡಿಯಲ್ಲಿ ಹಾಗೆ ಕ್ಯಾಸ್ಟ್ನ ಒಂದು ವಿಚಾರದ ಬಗ್ಗೆ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. ಪ್ರಧಾನಮಂತ್ರಿ ಮೋದಿ ಅವರು ಬಿಹಾರಿನಲ್ಲಿ ಬಿಹಾರ್ ಟೀಮ್ ಅನ್ನುವಂಥದ್ದು ಕ್ಯಾಸ್ಟ್ ಸೆನ್ಸಸ್ಗೆ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದೆ. ಅದರ ಬಗೆಗೆ ಒಂದು ಸ್ಪಷ್ಟವಾದಂತಹ ಕಮಿಟ್ಮೆಂಟ್ ಅನ್ನ ತೋರಿಸುವಂತ ಮಾತುಗಳನ್ನ ಅವರು ಆಡ್ತಾ ಇಲ್ಲ. ಆಗಬಹುದು, ಈ ವಿಚಾರದ ಬಗ್ಗೆ ನೋಡ್ತೇವೆ ಅನ್ನುವಂಥದ್ದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ನಾನ್ ಕಮಿಟಲ್ ಅನ್ನುವಂಥದ್ದು ಇಲ್ಲಿ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಮುಖ್ಯವಾಗ್ತಾ ಬಂದಿದೆ. ಬಿಹಾರದಲ್ಲಿ ಅಪೋಸಿಷನ್ ಪಾರ್ಟೀಸ್ಗಳ ಲೀಡರ್ಸ್ಗಳೆಲ್ಲರೂ ಕೂಡ ಸೇರ್ಕೊಂಡು ಒಕ್ಕೊರಲಿನಿಂದ ಈ ಕ್ಯಾಸ್ಟ್ ಸೆನ್ಸಸ್ ಅನ್ನ ನಡೆಸುವಂತೆ ಕೇಳ್ತಾ ಇರತಕ್ಕಂಥದ್ದು. ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು 1931ರಲ್ಲಿ ಆಗಿರ್ತಕ್ಕಂಥದ್ದೇ ಕಡೆಯ ಲಾಸ್ಟ್ ಕ್ಯಾಸ್ಟ್ ಸೆನ್ಸಸ್ ಆಗಿದೆ. ಹಾಗಾಗಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಬೇಕು. ಇದರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಅದರ ಬೆನಿಫಿಟ್ಸ್ ಅನ್ನ ಪಡೆಯೋ ಒಂದು ಹಿನ್ನೆಲೆಯಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಬಿಹಾರದ ಈ ಲೀಡರ್ಸ್ಗಳ ಅಭಿಪ್ರಾಯ ಆಗಿದೆ. ಆದ್ರೂ ಕೂಡ ಮೋದಿಯವರು ಒಂದು ಸ್ಪಷ್ಟವಾದಂತ ಒಂದು ಕಮಿಟ್ಮೆಂಟ್ ಅನ್ನ ಇದಕ್ಕೆ ಅಂತ ಹೇಳಿ ತೋರಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಕ್ಯಾಸ್ಟ್ ಸೆನ್ಸಸ್ ವಿಚಾರ ಅನ್ನುವಂಥದ್ದು ಮತ್ತು ಈ ರೀತಿ ಕೆಲವು ಪಕ್ಷಗಳು ಕ್ಯಾಸ್ಟ್ ನ ಬೇಸಿಸ್ನ ಮೇಲೆ ಸೆನ್ಸಸ್ ನಡೀಲಿ ಅಂತ ಹೇಳಿ ಕೇಳ್ತಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸುದ್ದಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇದ್ರ ಬಗೆಗೆ ವಿಸ್ತೃತವಾಗಿ ನಾವು ಚರ್ಚೆ ಮಾಡೋಣ. 2021ರಲ್ಲಿ ಸೆನ್ಸಸ್ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ನಡೆಯುವಂಥದ್ದು ನಾವು ಗುರುತಿಸ್ತಾ ಇದ್ದೇವೆ. ಈ ಒಂದು ಸೆನ್ಸಸ್ ಈಗೇನು 21ರಲ್ಲಿ ಆಗ್ಬೇಕಾಗಿದೆ, ಈ ಸೆನ್ಸಸ್ ನಿಂದ ಆದ್ರೂ ಕೂಡ ನೇಷನ್ ವೈಡ್ ಕ್ಯಾಸ್ಟ್ ಸೆನ್ಸಸ್ ನಡೀಲಿ ಅಂತ ಹೇಳಿ ಪೊಲಿಟಿಕಲ್ ಪಾರ್ಟೀಸ್ಗಳು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಏನು ಅಂತ ಹೇಳಿ ನಾವು ನೋಡೋದಾದ್ರೆ, ಎವ್ರಿ ಸೆನ್ಸಸ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಏನಾಗಿದೆ ಅದೆಲ್ಲವೂ ಕೂಡ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಗಳೇನಿದ್ದಾರೆ ಇವರ ಮಾಹಿತಿಯನ್ನ ನೀಡ್ತಾ ಬಂದಿದೆ. ಅಂದ್ರೆ ಎಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದನ್ನ, ಪರ್ಸೆಂಟೇಜ್ ಆಫ್ SC STC ಎಷ್ಟು ಜನ ಇದ್ದಾರೆ, ಇವುಗಳ ಬಗೆಗೆ ಮಾಹಿತಿ ನೀಡ್ತಾ ಬಂದಿದೆಯೇ ಹೊರತು ಬೇರೆ ಯಾವುದೇ ಕ್ಯಾಸ್ಟ್ಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಸ್ವಾತಂತ್ರ್ಯ ಭಾರತದಲ್ಲಿ ಬಂದಿರತಕ್ಕಂಥ ಯಾವುದೇ ಸೆನ್ಸಸ್ಗಳಲ್ಲಿ ನಮಗೆ ತಿಳಿದು ಬಂದಿಲ್ಲದೆ ಇರತಕ್ಕಂಥದ್ದು. 1931ರ ಹಿಂದಿನ ಸೆನ್ಸಸ್ಗಳೇನಾಗಿದೆ ಅಲ್ಲಿ ಬಂದಿರತಕ್ಕಂಥ ಡೇಟಾವನ್ನ ನೋಡಿದಾಗ ಎವ್ರಿ ಸೆನ್ಸಸ್ ಅಂಟಿಲ್ 1931ನಲ್ಲಿ ಕ್ಯಾಸ್ಟ್ನ ಬಗೆಗೆ ಆಧಾರದ ಮೇಲೆ ಡೇಟಾ ಅನ್ನುವಂಥದ್ದು ಇರ್ತಾ ಇತ್ತು. ಆದ್ರೆ 1941ನಲ್ಲಿ ಈ ಕ್ಯಾಸ್ಟ್ ಡೇಟಾವನ್ನ ಕಲೆಕ್ಟ್ ಮಾಡಿದ್ರು ಕೂಡ ಅದನ್ನ ಪಬ್ಲಿಷ್ ಮಾಡಿಲ್ಲದೆ ಇರತಕ್ಕಂಥದ್ದು. ಕಡೆಯದಾಗಿ ನಮ್ಮಲ್ಲಿರ್ತಕ್ಕಂಥ ಕ್ಯಾಸ್ಟ್ ಬೇಸ್ಡ್ ಡೇಟಾ ಸೆನ್ಸಸ್ ನಲ್ಲಿ ಅಂತ ಅಂದ್ರೆ 1931 ಆಗಿರ್ತಕ್ಕಂಥದ್ದು. ಆಬ್ಸೆನ್ಸ್ ಆಫ್ ಸಚ್ ಸೆನ್ಸಸ್ ಅಂದ್ರೆ ಕ್ಯಾಸ್ಟ್ ಸೆನ್ಸಸ್, ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಆಬ್ಸೆನ್ಸ್ ಇರುವಂತ ಈ ಸೆನ್ಸಸ್ ನಲ್ಲಿ ಪ್ರಾಪರ್ ಎಸ್ಟಿಮೇಷನ್ ಆಫ್ ದಿ OBC ಪಾಪ್ಯುಲೇಷನ್ ಅನ್ನುವಂಥದ್ದು ಆಗೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ವೇರಿಯಸ್ ಗ್ರೂಪ್ಸ್ ವಿತಿನ್ ದ OBCs ಅಂತ ಹೇಳಿ ವಿತಿನ್ OBCsಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಟಗರೈಸ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತ ಹೇಳಿ ಗುರುತಿಸೋದಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತ ಪಾಲಿಸೀಸ್ಗಳನ್ನ ತರೋದಕ್ಕೆ ಕಷ್ಟ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ನಡಿಬೇಕು ಅಂತ ಹೇಳಿ ಸಾಕಷ್ಟು ಪಕ್ಷಗಳ ಒಲವು ಕೂಡ ಅದರ ಕಡೆ ಇರ್ತಕ್ಕಂಥದ್ದು. ಇನ್ನ ಮಂಡಲ್ ಕಮಿಷನ್ ಅನ್ನುವಂಥದ್ದು ಎಸ್ಟಿಮೇಟ್ ಮಾಡಿದ್ರ ಪ್ರಕಾರ 52% ಮಂದಿ OBC ಪಾಪ್ಯುಲೇಷನ್ಗೆ ಸೇರಿದ್ದಾರೆ ಭಾರತದಲ್ಲಿ ಅಂತ ಹೇಳಿ ಈ ಎಸ್ಟಿಮೇಟ್ಸ್ ಗಳನ್ನ ತಿಳಿಸಲಾಗಿತ್ತು. ಇನ್ನ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡೇಟಾ ಅನ್ನ ನೋಡಿದಾಗ ಅದರ ಎಸ್ಟಿಮೇಟ್ಸ್ ಗಳು, ಇದರ ಬೇಸಿಸ್ ಆಗಿ ಬರುವಂತ ಅದರ ಎಸ್ಟಿಮೇಟ್ಸ್ ಗಳು ಕೂಡ ಅವರದ್ದೇ ಆದಂತ ವರದಿಗಳನ್ನು ನೀಡಿದೆ. ಆದ್ರೆ ಇದಕ್ಕೆ ಅಂತ ಹೇಳಿ ಸ್ಪಷ್ಟವಾದಂತ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ನಮ್ಮ ಬಳಿ ಭಾರತದಲ್ಲಿ ಆಗದೆ ಇರ್ತಕ್ಕಂಥದ್ದು. ಇನ್ನು ಕೆಲವು ಪೊಲಿಟಿಕಲ್ ಪಾರ್ಟೀಸ್ಗಳು ಕೂಡ ಲೋಕಸಭಾ ಮತ್ತು ಅಸೆಂಬ್ಲಿ ಎಲೆಕ್ಷನ್ಸ್ ಗಳು ನಡೀತಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಈ ಕ್ಯಾಸ್ಟ್ ಅನ್ನ ಎಸ್ಟಿಮೇಟ್ ಮಾಡುವಂತ ಉದ್ದೇಶದಿಂದ ಸಾಕಷ್ಟು ಎಸ್ಟಿಮೇಟ್ಸ್ ಗಳನ್ನ, ದೇರ್ ಓನ್ ಎಸ್ಟಿಮೇಟ್ಸ್ ಗಳನ್ನ ಅವರು ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಆದ್ರೆ ಒಂದು ಸಿಂಕ್ರನೈಸ್ಡ್ ವೇ ಅಲ್ಲಿ ಕ್ಯಾಸ್ಟ್ ಡೇಟಾ ಅನ್ನುವಂಥದ್ದು ಸೆನ್ಸಸ್ ನ ರೂಪದಲ್ಲಿ ನಮಗೆ ಸ್ವಾತಂತ್ರ್ಯ ಭಾರತದಲ್ಲಿ ದೊರಕಿಲ್ಲದೆ ಇರತಕ್ಕಂಥದ್ದು, ಕಡೆಯ ಬಾರಿ ದೊರಕಿರ್ತಕ್ಕಂಥದ್ದು 1931ರಲ್ಲಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸೆನ್ಸಸ್ ಅನ್ನುವಂಥದ್ದು ಭಾರತ ಸಂವಿಧಾನದ ಲಿಸ್ಟ್ಗಳೇನಿದೆ ಆ ಲಿಸ್ಟ್ಗಳ ಅಡಿಯಲ್ಲಿ ಯೂನಿಯನ್ ಲಿಸ್ಟ್ ಅಥವಾ ಸ್ಟೇಟ್ ಲಿಸ್ಟ್ ಅಥವಾ ಕನ್ಕರೆಂಟ್ ಲಿಸ್ಟ್ ನ ಅಡಿಯಲ್ಲಿ ಯಾವ ಲಿಸ್ಟ್ ನ ಅಡಿಯಲ್ಲಿ ನಾವು ಸೆನ್ಸಸ್ ನ ಬಗೆಗೆ ಕಾಣಬಹುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.
ಈ ರೀತಿಯ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ ಮಾಡೋದ್ರಿಂದ ಅದರ ಪರವಾದಂತ ಆರ್ಗ್ಯುಮೆಂಟ್ಸ್ಗಳೇನು, ಯಾತಕ್ಕಾಗಿ ಅದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಮಾರ್ಜಿನಲೈಸ್ಡ್ ಪೀಪಲ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಗಣತಿ ಮಾಡಬಹುದಾಗುತ್ತೆ ಅನ್ನುವಂಥ ಕಾರಣದಿಂದ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಉಪಯೋಗ ಆಗುತ್ತೆ ಅಂತ ಹೇಳಿ. ಈ ರೀತಿ ಮಾರ್ಜಿನಲೈಸ್ಡ್ ಪೀಪಲ್ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ, ಇದು ನಮಗೆ ಗೊತ್ತಾಗೋದ್ರಿಂದ ಯಾರೆಲ್ಲ ಡಿಪ್ರೈವ್ಡ್ ಇರ್ತಾರೆ, ಮಾರ್ಜಿನಲೈಸ್ಡ್ ಆಗಿರ್ತಾರೆ, ಅಂಥವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡಿಕೊಡೋದಕ್ಕೆ, ಅವರಿಗೆ ಕಾರ್ಯಗಳನ್ನ ಅವರ ಒಂದು ಅವರಿಗೆ ಒಂದು ಜಾಬ್ಸ್ಗಳನ್ನ ನೀಡೋದಕ್ಕೆ, ಈ ರೀತಿಯಾಗಿ ಅವರ ಪಾಲಿಸೀಸ್ಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇನ್ನ ಯಾವುದೇ ರೀತಿಯಾದಂತಹ ಪಾಲಿಸಿ ಮೇಕಿಂಗ್ ನಲ್ಲಿ ಈ ರೀತಿಯ ಒಂದು ಡೇಟಾ ದೊರಕಿದಾಗ ಅದು ಉಪಯೋಗ ಆಗುತ್ತೆ ಅಂತ ಹೇಳಿ. ಡೆಮೊಕ್ರೆಟಿಕ್ ಪಾಲಿಸಿ ಮೇಕಿಂಗ್ ಅಲ್ಲಿ ಅಬ್ಸಲ್ಯೂಟ್ ನೆಸೆಸರಿ ಆಗಿರುತ್ತೆ ಈ ರೀತಿಯ ಒಂದು ಡೇಟಾ ಅನ್ನುವಂಥದ್ದು. ಇನ್ನ ಜುಡಿಷಿಯಲ್ ಬ್ಯಾಕಿಂಗ್ ಅನ್ನುವಂಥದ್ದು ಕೂಡ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಭಾರತದಲ್ಲಿರ್ತಕ್ಕಂಥ ಕೋರ್ಟ್ಸ್ಗಳು ಎಂಪಥೆಟಿಕಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಅಡಿಕ್ವೇಟ್ ಡೇಟಾ ಅನ್ನ ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ಅಡಿಕ್ವೇಟ್ ಡೇಟಾ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಇರುವಂಥದ್ದು ಒಳಿತಾಗಿರುತ್ತೆ. ಇನ್ನ ಕ್ಯಾಸ್ಟ್ ಅನ್ನುವಂಥದ್ದು ಕೆಲವೊಮ್ಮೆ ಕೇವಲ ಡಿಸ್ಅಡ್ವಾಂಟೇಜಿನ ಸೋರ್ಸ್ ಅಷ್ಟೇ ಅಲ್ಲದೆ ಪ್ರಿವಿಲೇಜಸ್ ಗಳನ್ನ ಕೂಡ ನೀಡ್ತಾ ಹೋಗುತ್ತೆ. ಹಾಗಾಗಿ ಕ್ಯಾಸ್ಟ್ ಆಫರ್ಸ್ ಪ್ರಿವಿಲೇಜಸ್ ಏನಿರುತ್ತೆ ಅದು ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಸ್ಟ್ ಅನ್ನುವಂಥದ್ದು ಮಾರ್ಜಿನಲೈಸ್ ಮಾಡೋದಿಲ್ಲ, ಇದ್ರ ಸಂಬಂಧ ನಮಗೆ ಆಧಾರ ಸಿಗೋದ್ರಿಂದ ಇದರಿಂದ ಮಾರ್ಜಿನಲೈಸ್ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳಿ ಇದನ್ನ ಕೂಡ ಒಂದು ಆರ್ಗ್ಯುಮೆಂಟ್ ಆಗಿ ತಿಳಿಸ್ತಾರೆ. ಮತ್ತು ಕ್ಯಾಸ್ಟ್ ರಿಜಿಡಿಟೀಸ್ ಏನಿದೆ ಸೊಸೈಟಿಯಲ್ಲಿ ಅದನ್ನ ತೆಗೆದು ಹಾಕೋದಕ್ಕೆ ಈ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಕ್ಯಾಸ್ಟ್ ಎಲೈಟಿಸ್ಟ್ ಗಳ ಮಿತ್ಸ್ ಏನಿದೆ ಅವೆಲ್ಲವನ್ನ ಡಿಬಂಕ್ ಮಾಡ್ಬೋದು, ಅದಕ್ಕೂ ಕೂಡ ಇದು ನೆರವಾಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅನ್ನುವಂಥದ್ದು ಅದರದ್ದೇ ಆದಂತ ಅಡ್ವಾಂಟೇಜಸ್ ಗಳನ್ನ ಹೊಂದಿದೆ ಅನ್ನುವಂತ ಆರ್ಗ್ಯುಮೆಂಟ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಇನ್ನು ಈ ಕ್ಯಾಸ್ಟ್ ಬೇಸ್ಡ್ ಡೇಟಾ ಬೇಡ ಅಂತ ಹೇಳಿ ಅದರ ವಿರುದ್ಧವಾಗಿ ಕೂಡ ಕೆಲವು ಆರ್ಗ್ಯುಮೆಂಟ್ಸ್ ಗಳು ಇರೋದನ್ನ ಕಾಣಬಹುದಾಗುತ್ತೆ. ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಇದರಿಂದ ಮಾತ್ರವೇ 50% ಕ್ಯಾಪಿಂಗ್ ಅಂತ ಹೇಳಿ ರಿಸರ್ವೇಶನ್ಗೆ ಏನನ್ನ ನೀಡಲಾಗಿದೆ ಅದನ್ನ ರ್ಯಾಷನಲೈಸ್ ಮಾಡೋದಕ್ಕೆ, ರಿಸರ್ವೇಶನ್ ಮ್ಯಾಟ್ರಿಕ್ಸ್ ಅನ್ನ ಭಾರತದಲ್ಲಿ ರ್ಯಾಷನಲೈಸ್ ಮಾಡೋದಕ್ಕೆ, 50% ಕ್ಯಾಪಿಂಗ್ ಅನ್ನ ನಾವು ಸೀಮಿತವಾಗಿ ಇಡೋದಕ್ಕೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮಾತ್ರವೇ ಹೆಲ್ಪ್ ಮಾಡುತ್ತೆ, ಬದಲಾಗಿ ಕ್ಯಾಸ್ಟ್ ಬೇಸ್ಡ್ ಡೇಟಾ ಅಲ್ಲ ಅನ್ನುವಂಥದ್ದು ಕೆಲವರ ವಾದ ಆಗಿರ್ತಕ್ಕಂಥದ್ದು. ಇನ್ನು ಈ ರೀತಿಯ ಕ್ಯಾಸ್ಟ್ ಬೇಸ್ಡ್ ಡೇಟಾ ಇಂದ ಅಸರ್ಟಿವ್ನೆಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಎಷ್ಟೆಲ್ಲ ಸ್ಟೇಟ್ ಅನ್ನುವಂಥದ್ದು ಈ ಕ್ಯಾಸ್ಟ್ ಅನ್ನುವಂಥ ವಿಚಾರವನ್ನ ಇಗ್ನೋರ್ ಮಾಡ್ತಾ ಹೋದಂತೆಲ್ಲ ಟೆಂಡೆನ್ಸಿ ಅನ್ನುವಂಥದ್ದು ಕ್ಯಾಸ್ಟ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದನ್ನು ನಾವು ಸಾಕಷ್ಟು ರಾಜ್ಯಗಳಲ್ಲಿ ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಸರ್ಟಿವ್ನೆಸ್ ಹೆಚ್ಚಾಗ್ತಾ ಇರುವಂಥದ್ದು ಕೂಡ ಇದರ ವಿರುದ್ಧವಾಗಿ ಒಂದು ವಾದ ಆಗಿರ್ತಕ್ಕಂಥದ್ದು. ಇನ್ನ ಡೇಟಾವನ್ನ ಗ್ಯಾದರ್ ಮಾಡುವಂತ ಒಂದು ಪ್ರೋಸೆಸ್ಸೇ ಬಹುದೊಡ್ಡವಾದಂತ ಒಂದು ಸಮಸ್ಯೆ ಆಗುವಂತ ಹಿನ್ನೆಲೆಯಲ್ಲಿ ಖಾವೋಸ್ ಅನ್ನ ಉಂಟು ಮಾಡುತ್ತೆ ಇದು. ಈ ಕಾರಣಕ್ಕೆ ಕೂಡ ಇದು ಬೇಡ ಅನ್ನುವಂಥದ್ದು ಒಂದು ಆರ್ಗ್ಯುಮೆಂಟ್ ಇರುವಂಥದ್ದು. ಇನ್ನ ಸೋಷಿಯಲ್ ಫ್ರಿಕ್ಷನ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು. ಕ್ಯಾಸ್ಟ್ ಐಡೆಂಟಿಫಿಕೇಶನ್ ಅನ್ನುವಂಥದ್ದು ಸೋಷಿಯಲ್ ಫ್ರಿಕ್ಷನ್ ಅಮಾಂಗ್ ವೇರಿಯಸ್ ಕ್ಲಾಸಸ್ಗಳು ಆಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಕೂಡ ಇದೊಂದು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸ್ಗಳು ಕೂಡ ಇದರಲ್ಲಿ ಕಾಣುತ್ತೆ ನಮಗೆ ಅನ್ನುವಂಥದ್ದನ್ನ ಈ ಆರ್ಗ್ಯುಮೆಂಟ್ಸ್ ಗಳ ಮುಖಾಂತರವಾಗಿ ನಾವು ನೋಡ್ಬೋದಾಗುತ್ತೆ. ಈಗಿದ್ದು ಕೂಡ ರಿಸರ್ವೇಶನ್ಸ್ ಗಳನ್ನ ನೀಡ್ತಾ ಇರುವಂತದ್ದು ಮತ್ತು ಆ ರಿಸರ್ವೇಶನ್ಸ್ ಗಳಲ್ಲಿ ಇನ್ಎಫಿಕಸಿಯನ್ನ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಫ್ರಾಕ್ಷನಲ್ ಬೆನಿಫಿಟ್ಸ್ ಗಳನ್ನ ಕಾಣ್ತಿದ್ದೇವೆ ರಿಸರ್ವೇಶನ್ ಇಂದ. ಇನ್ನ ರಿಸರ್ವೇಶನ್ ಅನ್ನುವಂಥದ್ದು ಕೇವಲ ಎಲೈಟ್ಸ್ ಗಳ ಪಾಲಾಗಿ ಕೆಲವರಿಗೆ ಮಾತ್ರವೇ ಡಾಮಿನೇಷನ್ ಅನ್ನುವಂಥದ್ದು ದೊರಕ್ತಾ ಇದೆ. ವೆಲ್ಫೇರ್ ಅನ್ನುವಂಥದ್ದು ರಿಸರ್ವೇಶನ್ ಅಲ್ಲ ಅನ್ನುವಂಥದ್ದು. ಸ್ಟೇಟ್ ಅನ್ನುವಂಥದ್ದು ವೆಲ್ಫೇರ್ ಅನ್ನ ನೀಡಬೇಕು ಹೊರತು ರಿಸರ್ವೇಶನ್ ಅನ್ನ ಅಲ್ಲ ಅನ್ನುವಂಥದ್ದು. ಈ ರೀತಿ ರಿಸರ್ವೇಶನ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು ಅದರ ಫಲಗಳು ಸರಿಯಾಗಿ ದೊರಕದೇ ಇರ್ತಕ್ಕಂಥದ್ದು. ಹೀಗಿದ್ದು ಕೂಡ ಒಟ್ಟಾರೆ ಯಾವ ರಾಜಕೀಯ ಪಕ್ಷಗಳು ಕೂಡ ರಿಸರ್ವೇಶನ್ ಅನ್ನು ತೆಗೆದು ಹಾಕೋದಕ್ಕೆ ಮುಂದೆ ಬರ್ದೇ ಇರ್ತಕ್ಕಂಥದ್ದು. ಈ ರೀತಿಯ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತು ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಆಲ್ವೇಸ್ ಕಾಂಟ್ರವರ್ಷಿಯಲ್ ಆಗಿದೆ. ಯಾತಕ್ಕೆ ಅಂತ ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಆಗಬಹುದಾದಂತ ಒಂದು ಸಮಸ್ಯೆಯೂ ಕೂಡ ಅಲ್ಲಿದೆ. ಇನ್ನ ಸೆನ್ಸರಿಂಗ್ ಆಫ್ ಡೇಟಾ ಅನ್ನುವಂಥದ್ದು ಕೆಲವು ಇನ್ಸ್ಟಾನ್ಸಸ್ಗಳಲ್ಲಿ ನಾವು ನೋಡಿದ್ದೇವೆ. ಡೇಟಾ ಅನ್ನುವಂಥದ್ದು ಕಲೆಕ್ಟ್ ಆಗುತ್ತೆ, ಆದ್ರೆ ಅದು ಪಬ್ಲಿಕ್ ಆಗೋದಿಲ್ಲ. ಯಾವುದೋ ಕೆಲವು ಡೇಟಾವನ್ನ ಮಾತ್ರವೇ ಪಬ್ಲಿಕ್ ಮಾಡಕ್ಕಾಗುತ್ತೆ, ಪಬ್ಲಿಸೈಸ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸೆನ್ಸರಿಂಗ್ ಆಫ್ ಡೇಟಾ ಅನ್ನುವಂಥದ್ದು ಕೂಡ ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಕಾಂಟ್ರವರ್ಷಿಯಲ್ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ. ಈ ಒಂದು ಕ್ಯಾಸ್ಟ್ ಬೇಸ್ಡ್ ಡೇಟಾವನ್ನ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಗಾಗಿ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ಕಾಂಟ್ರವರ್ಷಿಯಲ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕ್ಯಾಸ್ಟ್ ಅನ್ನ ಫೇವರಿಂಗ್ ಮಾಡ್ತಾ ಹೋದ್ರೂ ಕೂಡ ಅದು ಇನ್ನೊಂದು ಕ್ಯಾಸ್ಟ್ಗೆ ಡಿಸ್ಫೇವರ್ ಆಗಿ ಕಾಣ್ತಾ ಹೋಗುತ್ತೆ. ಹಾಗಾಗಿ ಇದು ಇಂಡಿಯನ್ ಸೊಸೈಟಿಯಲ್ಲಿ ಈ ಒಂದು ಫ್ಯಾಕ್ಟ್ ಅನ್ನುವಂಥದ್ದು ಅನ್ಡಿನೇಬಲ್ ಅನ್ನುವಂಥದ್ದನ್ನ ನಾವು ಗುರುತಿಸಬಹುದು. ಮತ್ತು ಕ್ಯಾಸ್ಟ್ ಸೆನ್ಸಸ್ ಅನ್ನುವಂಥದ್ದು ಬಂದು ಎಲ್ಲರಿಗೂ ಕೂಡ ರಿಸರ್ವೇಶನ್ ಅನ್ನುವಂಥ ಕಾನ್ಸೆಪ್ಟ್ಸ್ ಗಳು ಬರ್ತಾ ಹೋಗುವಂಥದ್ದು ಈ ರೀತಿ ಆಗೋದ್ರಿಂದ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇವತ್ತಿರುವಂತ ರಿಸರ್ವೇಶನ್ ಅನ್ನೇ ತೆಗೆಯೋದಕ್ಕೆ ಮುಂದೆ ಬರೋದಿಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿಗೂ ಕೂಡ ರಿಸರ್ವೇಶನ್ ಅನ್ನ ತೆಗೆದು ಹಾಕುವಂತ ಈ ಒಂದು ನಡೆ ಅನ್ನುವಂಥದ್ದು ಒಂದು ರೀತಿಯ ನೈಟ್ ಮೇರ್ ನಂತೆಯೇ ಕಾಣುವಂಥದ್ದು. ಇನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥವ್ರು ಭಾರತದಲ್ಲಿ ನಾವು ನೋಡಿದಾಗ 50% ಗಿಂತ ಹೆಚ್ಚಿನದಾಗೆ ಇದ್ದಾರೆ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಸಪೋರ್ಟ್ ಅನ್ನ ಕಳ್ಕೊಳ್ಳೋದಕ್ಕೆ ಯಾವ ಒಂದು ಪಕ್ಷವೂ ಕೂಡ ಇಷ್ಟಪಡೋದಿಲ್ಲ.
ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ ನಂತರದಲ್ಲಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನುವಂಥದ್ದು ಇರಬೇಕೋ ಬೇಡವೋ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ನಿಮಗೆ ಯಾವ ರೀತಿಯಾಗಿ ಅದು ಕಾಣಿಸುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆನ್ಸಸ್ ಅನ್ನುವಂಥದ್ದು ಯಾವ ಒಂದು ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಕೂಡ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ವೆಬ್ಸೈಟ್ ಚೇಂಜಸ್ ಕಂಟೆಂಟ್ ಆನ್ ಮೊಘಲ್ಸ್ ಅನ್ನುವಂಥದ್ದು. ಗವರ್ಮೆಂಟಿನ ವೆಬ್ಸೈಟ್ ಒಂದು ಮೊಘಲ್ ಎಂಪೈರ್ನ ಬಗ್ಗೆ ತಿಳಿಸ್ತಾ ಇದ್ದಂಥ ಕಂಟೆಂಟ್ ಅನ್ನ ಚೇಂಜ್ ಮಾಡಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. website.noindia.gov.in ಅನ್ನುವಂಥ ಗವರ್ಮೆಂಟ್ ವೆಬ್ಸೈಟ್ ಅನ್ನುವಂಥದ್ದು ಮೊಘಲ್ಗೆ ಸಂಬಂಧಪಟ್ಟಂತೆ ಏನು ವಿಚಾರಗಳಿತ್ತು ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿರ್ತಕ್ಕಂಥದ್ದು. ಇನ್ ಇಂಡಿಯಾ ದ ಮೊಘಲ್ ಎಂಪೈರ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಂಪೈರ್ ಎವರ್. The Mughal Empire ruled hundreds of millions of people. India became united under one rule and had very prosperous cultural and political years during the Mughal rule. There were many Muslim and Hindu kingdoms split all throughout India until the founders of the Mughal Empire came. ಅನ್ನುವಂಥ ಸಾಲುಗಳನ್ನು ನಾವು ಈ noindia.gov.in ವೆಬ್ಸೈಟ್ನ ಅಡಿಯಲ್ಲಿ ಮಾಹಿತಿಯನ್ನು ನಾವು ನೋಡ್ಬೋದಾಗಿತ್ತು. ಆದರೆ ಸದ್ಯಕ್ಕೆ ಈ ಒಂದು ಮಾಹಿತಿ ಅನ್ನುವಂಥದ್ದು ಅಲ್ಲಿ ಕಾಣ ಸಿಗದೆ ಇರತಕ್ಕಂಥದ್ದು. ಮೊಘಲ್ನ ವಿಚಾರಕ್ಕೆ ಬಂದಾಗ ಆ ಒಂದು ಪೇಜ್ನಲ್ಲಿ ಸದ್ಯಕ್ಕೆ ಮಾಹಿತಿ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಮೊಘಲ್ ಎಂಪೈರ್ ಪೇಜ್ನಲ್ಲಿ ಈ ರೀತಿಯ ಇಂಟ್ರೊಡಕ್ಷನ್ ಅನ್ನುವಂಥದ್ದು ಏನು ಸಿಗ್ತಾ ಇತ್ತು, ಇದು ಈಗ ಇಲ್ಲದೆ ಇರತಕ್ಕಂಥದ್ದು. ಮತ್ತು ನಿನ್ನೆಯ ಸುದ್ದಿಯಲ್ಲಷ್ಟೇ ನಾವು ಕಾಣ್ಬೋದಾಗಿತ್ತು, ಮೋಪ್ಲಾ ರಿವೋಲ್ಟ್ ನಲ್ಲಿ ಇನ್ವಾಲ್ವ್ ಆಗಿದ್ದಂತ ಅವರನ್ನೆಲ್ಲ ಫ್ರೀಡಮ್ ಫೈಟರ್ಸ್ ಅಂತ ಏನಿಗೆ ಗುರುತಿಸ್ತಾ ಇದ್ರು ಡಿಕ್ಷನರಿ ಆಫ್ ಮಾರ್ಟೈಸ್ಗಳಲ್ಲಿ, ಅದರಿಂದ 357 ಮೋಪ್ಲಾ ರಿವೋಲ್ಟ್ ನಲ್ಲಿ ಇನ್ವಾಲ್ವ್ ಆಗಿದ್ದಂತ ಈಗಾಗಲೇ ಫ್ರೀಡಮ್ ಫೈಟರ್ಸ್ ಅಂತ ಹೇಳಿ ಡಿಕ್ಷನರಿ ಆಫ್ ಮಾರ್ಟೈಸ್ ನಲ್ಲಿ ಗುರುತಿಸಲಾಗಿದ್ದಂತ ಸಾಕಷ್ಟು ಮಂದಿ ಮಾರ್ಟೈಸ್ಗಳ ಹೆಸರನ್ನ ಅದರಿಂದ ತೆಗಿಬೇಕು ಅಂತ ಹೇಳಿ 3 ಮೆಂಬರ್ ಪ್ಯಾನಲ್ ಒಂದು ತಿಳಿಸಿದಂಥದ್ದು. ಇದರ ಈ ರೀತಿಯಾದಂತಹ ಬದಲಾವಣೆಗಳು, ಹಾಗೆ ಇವತ್ತು ಗವರ್ಮೆಂಟ್ ವೆಬ್ಸೈಟ್ ಒಂದು ಮೊಘಲ್ ಎಂಪೈರ್ನ ಬಗೆಗೆ ಇದ್ದಂತ ಇಂಟ್ರೊಡಕ್ಷನ್ ನ ಮಾಹಿತಿ ಏನಿದೆ ಇದನ್ನ ಈಗ ಕಾಣ ಸಿಗದೆ ಇರತಕ್ಕಂಥದ್ದು ಈ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ. ಈ ರೀತಿ ಈ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ನಮ್ಮ ಹಿಸ್ಟಾರಿಕಲ್ ಥಿಂಗ್ಸ್ ಏನಿದೆ ಇದರಲ್ಲಿಯೇ ಹಲವಾರು ಬದಲಾವಣೆಗಳಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಹಿಸ್ಟ್ರಿಯಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ಸ್ಗಳು ಬರಬಹುದು, ಅಥವಾ ಇದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಹಿಸ್ಟ್ರಿಯನ್ನೇ ರೀಕ್ರಿಯೇಟ್ ಮಾಡುವಂಥದ್ದು ಅಥವಾ ಹೊಸದಾಗಿ ಬರೆಯುವಂಥದ್ದು ಅಥವಾ ಇರುವಂಥದ್ದನ್ನ ಇದು ಸರಿಯಲ್ಲ ತಪ್ಪು ಅಂತ ಹೇಳಿ ಅದನ್ನ ಗುರುತಿಸಿ ಮತ್ತೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡುವಂಥ ಪ್ರಶ್ನೆಗಳು ನಮ್ಮ ಮೇನ್ಸ್ ಪರೀಕ್ಷೆಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಇವೆಲ್ಲದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕಾಗತ್ತೆ ಮತ್ತು ಇದನ್ನ ನಿಮ್ಮ ಪಿಯರ್ ಗ್ರೂಪ್ಸ್ ನೊಟ್ಟಿಗೆ ಡಿಸ್ಕಷನ್ಸ್ ಅನ್ನ ಮಾಡಿ ನಿಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ನೀವು ಹೊಂದಿರಬೇಕಾಗತ್ತೆ. ಇದು ನಿಮ್ಮ ಈ ಎಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ನಿಮ್ಮ ಇಂಟರ್ವ್ಯೂ ಪ್ರಶ್ನೆ ಕೂಡ ಆಗಿರಬಹುದು ಅಥವಾ ಇದನ್ನ ಮೈನ್ಸ್ ಪ್ರಶ್ನೆಗಳಾಗಿ ಕೂಡ ಕೇಳಬಹುದು. ಹಾಗಾಗಿ ಇದರ ಬಗೆಗೆ ಕೂಡ ನೀವು ಆಲೋಚನೆಗಳನ್ನ ಮಾಡಿರ್ಬೇಕಾಗತ್ತೆ. ಇದನ್ನ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಹಿಸ್ಟ್ರಿ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ, ಅಥವಾ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಅಂತೂ KPSC ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಮೊಘಲ್ ಎಂಪೈರ್ನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥದ್ದಂತೂ KPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಮತ್ತೆ KPSC ಬೇರೆ ಬೇರೆ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಹಾಗಾಗಿ ಈ ಮೊಘಲ್ ಎಂಪೈರ್ನ ಬಗ್ಗೆ ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾದಂತ ಮಾಹಿತಿ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಪ್ಲೀ ಅಗೇನ್ಸ್ಟ್ ಕನ್ಸ್ಟ್ರಕ್ಷನ್ ಇನ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅನ್ನುವಂಥದ್ದು. ಇದನ್ನ GS ಪೇಪರ್ 3 ನ ಅಡಿಯಲ್ಲಿ ಕನ್ಸರ್ವೇಷನ್ ಹಾಗೆ ಬಯೋಡೈವರ್ಸಿಟಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಇದು ನಮಗೆ ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ಕನ್ಸರ್ವೇಷನ್ ಈ ಸಿಲೆಬಸ್ ನ ಅಡಿಯಲ್ಲಿ ಉಪಯೋಗ ಆಗುವಂಥದ್ದು. ಪ್ಲೀ ಅಗೇನ್ಸ್ಟ್ ಕನ್ಸ್ಟ್ರಕ್ಟಿವ್ ಇನ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅನ್ನುವಂಥ ಈ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ಒಂದು ಮೆಮೋ ಅನ್ನ ಕನ್ಸಿಡರ್ ಮಾಡೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ಅಲೀಜ್ಡ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್ ಅನ್ನುವಂಥದ್ದು ಕಾರ್ಬೆಟ್ ಟೈಗರ್ ರಿಸರ್ವ್ ನ ಅಡಿಯಲ್ಲಿ ನಡೀತಾ ಇದೆ. ಇದನ್ನ ಮತ್ತು ವಾಲ್ಸ್ ವಿತ್ ಇನ್ ಟೈಗರ್ ಬ್ರೀಡಿಂಗ್ ಹ್ಯಾಬಿಟೇಟ್ ಏನಿದೆ ಅಲ್ಲಿ ವಾಲ್ಸ್ ಗಳನ್ನುವಂಥದ್ದು ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನ ವಿರುದ್ಧವಾಗಿ ಪಿಟಿಷನ್ ಅನ್ನುವಂಥದ್ದು ಬಂದಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಮೆಮೋವನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ NTCAಗೆ ಡೆಲ್ಲಿ ಹೈಕೋರ್ಟ್ ಕೇಳ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾರ್ಬೆಟ್ ಟೈಗರ್ ರಿಸರ್ವ್ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಉತ್ತರಾಖಂಡಿನ ನೈನಿತಾಲ್ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಕಾರ್ಬೆಟ್ ಟೈಗರ್ ರಿಸರ್ವ್ ಅನ್ನ ಕಾಣಬಹುದಾಗುತ್ತೆ. ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆದ ನಂತರದಲ್ಲಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ರೀತಿಯ ಒಂದು ಕಾರ್ಬೆಟ್ ಟೈಗರ್ ರಿಸರ್ವ್ ಅನ್ನುವಂಥದ್ದು 1973 ನಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು. ರಾಮಗಂಗಾ, ಸೋನಾ ನದಿ, ಮಂಡಲ್, ಪಲೈನ್ ಮತ್ತು ಕೋಸಿ ಇವೆಲ್ಲವೂ ಕೂಡ ಈ ಕಾರ್ಬೆಟ್ ಟೈಗರ್ ರಿಸರ್ವ್ ನಲ್ಲಿ ಹರಿಯುವಂತ ಒಂದು ಮೇಜರ್ ರಿವರ್ಸ್ ಗಳಾಗಿರುತ್ತೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಭಾರತದ ಪ್ರಪ್ರಥಮವಾದಂತಹ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಈ ಕಾರ್ಬೆಟ್ ನ್ಯಾಷನಲ್ ಪಾರ್ಕಿನ ಭಾಗವಾಗಿ ಕಾರ್ಬೆಟ್ ಟೈಗರ್ ರಿಸರ್ವ್ ಕೂಡ ಇರುವಂಥದ್ದು.
ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಜೈಶಂಕರ್ ಟು ಬ್ರೀಫ್ ಫ್ಲೋರ್ ಲೀಡರ್ಸ್ ಆನ್ ಅಫ್ಘಾನಿಸ್ತಾನ್ ಅನ್ನುವಂಥದ್ದು. ಪಾರ್ಲಿಮೆಂಟಿನ ಲೀಡರ್ಸ್ಗಳಿಗೆ ಅಫ್ಘಾನಿಸ್ತಾನದ ಬಗೆಗೆ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರ್ಬೋದು, ಒಟ್ಟಾರೆ ಭಾರತದ ನಿಲುವುಗಳು ಏನು ಅನ್ನುವಂಥದ್ದನ್ನು, ಈ ಮಿನಿಸ್ಟ್ರೀಸ್ಗಳು ತಗೊಂಡಿರ್ತಕ್ಕಂಥ ನಿರ್ಧಾರಗಳೇನು ಮತ್ತು ಭಾರತದ ಭದ್ರತೆಯ ವಿಚಾರದಲ್ಲಿ ಯಾವ ರೀತಿಯ ನಿಲುವುಗಳನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು, ಇವೆಲ್ಲದರ ಬಗ್ಗೆ ಎಸ್ ಜೈಶಂಕರ್ ಅವರು, ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಅಫ್ಘಾನಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟಿಗೆ ಬ್ರೀಫಿಂಗ್ ಅನ್ನ ಇವತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಲಾಸ್ಟ್ ವೀಕ್ ಅಷ್ಟೇ ಅಫ್ಘಾನಿಸ್ತಾನದಲ್ಲಿನ ನೂರಾರು ಇಂಡಿಯನ್ಸ್ಗಳನ್ನ, ಅಫ್ಘಾನಿಸ್ತಾನದ ಮತ್ತು ಅಫ್ಘಾನ್ ನ್ಯಾಷನಲ್ಸ್ಗಳನ್ನ ಮತ್ತು ಅಲ್ಲಿದ್ದ ನಮ್ಮ ಎಂಬಸಿಯ ಸ್ಟಾಫ್ ಏನಿದ್ರು ಇವರೆಲ್ಲರನ್ನ ಕೂಡ ನಾವು ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತ ಒಂದು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ. ಲಾಸ್ಟ್ ವೀಕ್ನಿಂದ ಆಗಸ್ಟ್ 15ರಂದು ತಾಲಿಬಾನ್ ಅವರು ಕಾಬೂಲನ್ನು ವಶಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನದ ಪೊಲಿಟಿಕಲ್ ಸಿಚುಯೇಷನ್ ಅನ್ನುವಂಥದ್ದು ಬಹಳನೇ ಬದಲಾವಣೆಯನ್ನ ಕಂಡಿರ್ತಕ್ಕಂಥದ್ದು. ರಷ್ಯಾ, ಇರಾನ್ ಮತ್ತು ಚೈನಾದಂಥ ರಾಷ್ಟ್ರಗಳು ಅಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನ್ನಿಂದ ಫಾರ್ಮ್ ಆಗಬಹುದಾದಂಥ ಈ ಒಂದು ಗೌರ್ಮೆಂಟ್ನೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಒಂದು ಸಪೋರ್ಟನ್ನು ಅವರು ನೀಡ್ತಾ ಇದ್ರೆ, ಇನ್ನುಳಿದ ಜಗತ್ತಿನ ಹಲವಾರು ರಾಷ್ಟ್ರಗಳು ಈ ಒಂದು ತಾಲಿಬಾನ್ ಗೌರ್ಮೆಂಟನ್ನು ಇನ್ನೂ ಕೂಡ ರೆಕಗ್ನೈಸ್ ಮಾಡೋದಕ್ಕೆ ಮುಂದೆ ಬಂದಿಲ್ಲದೆ ಇರತಕ್ಕಂಥದ್ದು, ಭಾರತವು ಕೂಡ ಇದರಲ್ಲಿ ಒಂದಾಗಿರ್ತಕ್ಕಂಥದ್ದು ಮತ್ತು ಡೆಮೊಕ್ರೆಟಿಕ್ ಗೌರ್ಮೆಂಟಿಗೆ ಭಾರತವು ಕೂಡ ಸಪೋರ್ಟನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಆಗಿದ್ದಂಥ ಅಶ್ರಫ್ ಘನಿ ಕೂಡ ಅಫ್ಘಾನಿಸ್ತಾನವನ್ನೇ ತೊರೆದು ಹೋದಂಥದ್ದು. ಇದೆಲ್ಲದರ ನಂತರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ ಹಲವಾರು ಮಂದಿಯನ್ನ ಮತ್ತು ಅಫ್ಘಾನಿಸ್ತಾನದ ಅಫ್ಘಾನ್ ನ್ಯಾಷನಲ್ಸ್ಗಳನ್ನು ಕೂಡ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತ ಒಂದು ಕಾರ್ಯವನ್ನ ಭಾರತವು ಕೂಡ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಭಾರತದ ನಿಲುವೇನು ಅನ್ನುವಂಥದ್ದನ್ನ ಇವತ್ತು ಪಾರ್ಲಿಮೆಂಟಿಗೆ ಬ್ರೀಫ್ ಮಾಡುವಂತ ಕಾರ್ಯವನ್ನ ಎಸ್ ಜೈಶಂಕರ್ ಅವರು ಮಾಡಲಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಹಾಗೆ ಬೈಲಾಟ್ರಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಿಲೆಬಸ್ ನಾಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. GS ಪೇಪರ್ 2ನ ಸೆಕ್ಷನ್ಸ್ 3ನ ಅಡಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಹಾಗೆ IRನ ಬಗೆಗೆ KPSC ಅಡಿಯಲ್ಲೂ ಕೂಡ ನಾವು ಸಿಲೆಬಸ್ ಅನ್ನು ಹೊಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಪ್ರೊಟೆಸ್ಟ್ ಕಾಂಟ್ ಹಿಂಡರ್ ಟ್ರಾಫಿಕ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಫಾರ್ಮ್ ಲಾಸ್ಗಳ ವಿರುದ್ಧವಾಗಿ ಫಾರ್ಮರ್ಸ್ಗಳು ಧರಣಿಗೆ ಕೂತಿದ್ದಂಥ ಕೆಲವು ಸನ್ನಿವೇಶಗಳನ್ನು ತಗೊಂಡು ಪ್ರೊಟೆಸ್ಟ್ ಮಾಡಬಹುದಾದಂಥದ್ದು ಅವರಿಗಿರ್ತಕ್ಕಂಥ, ಅಂದರೆ ಫಾರ್ಮರ್ಸ್ಗಳಿಗಿರ್ತಕ್ಕಂಥ ಅಥವಾ ಭಾರತದ ಸಿವಿಲಿಯನ್ಸ್ಗಳಿಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಗುರುತಿಸ್ತಾ ಇದೆ. ಆದರೆ ಪ್ರೊಟೆಸ್ಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಅನ್ನ ಹಿಂಡರ್ ಮಾಡುವಂಥದ್ದು ರೈಟ್ ಅನ್ನುವಂಥದ್ದು ಯಾರಿಗೂ ಕೂಡ ಇಲ್ಲ. ಪ್ರೊಟೆಸ್ಟ್ ಅನ್ನುವಂಥದ್ದು ಟ್ರಾಫಿಕ್ ಅನ್ನ ಹಿಂಡರ್ ಮಾಡಬಾರ್ದು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಜುಡಿಷಿಯರಿ ಅಡಿಯಲ್ಲಿ ಜುಡಿಷಿಯರಿಯ ರೀಸೆಂಟ್ ಆರ್ಡರ್ಸ್ಗಳು ಯಾವುದು ಅನ್ನುವಂಥದ್ದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ತಿಳಿದಿರಬೇಕಾಗುತ್ತೆ ಮತ್ತು ಈ ರೀತಿಯ ವಿಚಾರಗಳಲ್ಲಿ ಯಾವ ಒಂದು ಸ್ಥಿತಿಗತಿಯನ್ನ ಹೊಂದಿದ್ದಾರೆ ಅನ್ನುವಂಥ ಒಂದು ಸ್ಟೇಟಸ್ ಕೂಡ ನಮಗೆ, ಅಂದ್ರೆ ಪ್ರೊಟೆಸ್ಟ್ಗಳು ಈ ರೀತಿ ಟ್ರಾಫಿಕ್ ಅನ್ನ ಹಿಂಡರ್ ಮಾಡಬಾರ್ದು ಅನ್ನುವಂಥ ಈ ಒಂದು ಅಂಶ ನಮಗೆ ತಿಳಿದಿರಬೇಕಾಗುತ್ತೆ. ಈ ರೀತಿಯ ಅಂಶಗಳು ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರೈಟ್ ಟು ಪ್ರೊಟೆಸ್ಟ್ ಅನ್ನುವಂಥದ್ದು ಯಾವೊಂದು ಫಂಡಮೆಂಟಲ್ ರೈಟ್ ಆಗಿರುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. KPSC ಅಡಿಯಲ್ಲೂ ಕೂಡ ಪೊಲಿಟಿ ಅಡಿಯಲ್ಲಿ ರೀಸೆಂಟ್ ಜಡ್ಜ್ಮೆಂಟ್ಸ್ಗಳ ವಿಚಾರದಲ್ಲಿ ಆಗಿರ್ಬೋದು, ಈ ರೀತಿಯ ಪ್ರೊಟೆಸ್ಟ್ಗಳ ವಿಚಾರದಲ್ಲಿ ಫಂಡಮೆಂಟಲ್ ರೈಟ್ಸ್ಗಳ ಸಿಲೆಬಸ್ನ ಅಡಿಯಲ್ಲಿ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ರಷ್ಯನ್ ಸ್ಟೆಲ್ತ್ ಫ್ರಿಗೇಟ್ಸ್ ಟು ಕಮ್ ಇನ್ 2023 ಅನ್ನುವಂಥದ್ದು. ರಷ್ಯಾದಿಂದ ಭಾರತಕ್ಕೆ 2 ಸ್ಟೆಲ್ತ್ ಫ್ರಿಗೇಟ್ಸ್ಗಳನ್ನು ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದು 2023ಕ್ಕೆ ಇವುಗಳ ಆಗಮನ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಕ್ರಿವಕ್ ಕ್ಲಾಸ್ ವೆಸಲ್ಸ್ಗಳು ಪ್ಯಾಂಡಮಿಕ್ನಿಂದಾಗಿ ಡಿಲೇ ಆಗ್ತಿದೆ ಅಂತ ಹೇಳಿ ಕಂಪನಿ ತಿಳಿಸ್ತಾ ಇದೆ. 2023ಕ್ಕೆ ಭಾರತಕ್ಕೆ 2 ಸ್ಟೆಲ್ತ್ ಫ್ರಿಗೇಟ್ಸ್ಗಳು ರಷ್ಯಾದ ಕಂಪನಿಯಿಂದ ಬರುತ್ತೆ ಅನ್ನುವಂಥದ್ದು. ಇದನ್ನ UPSC ಅಡಿಯಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ಗಳ ವಿಚಾರದಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಸೀಸ್ಗಳನ್ನ ಗಾರ್ಡ್ ಮಾಡುವಲ್ಲಿ ಈ ರೀತಿಯ ಸ್ಟೆಲ್ತ್ ಫ್ರಿಗೇಟ್ಸ್ಗಳ ಭಾಗ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಇನ್ನು ಇವುಗಳ ಒಂದು ನ್ಯೂ ಫ್ರಿಗೇಟ್ಸ್ಗಳ ಕೆಲವು ಫೀಚರ್ಸ್ಗಳನ್ನು ನಾವು ನೋಡೋದಾದ್ರೆ, ಇವುಗಳ ಸ್ಪೀಡ್ ಅನ್ನುವಂಥದ್ದು 30 ನಾಟ್ಸ್ ಇರುವಂಥದ್ದು ಮತ್ತು 4000 ಟನ್ಸ್ನಷ್ಟು ಡಿಸ್ಪ್ಲೇಸ್ಮೆಂಟ್ ಅನ್ನ ಇವು ಮಾಡಬಲ್ಲವಾಗಿರುತ್ತೆ. ಸ್ಟೆಲ್ತ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಸ್ಪೆಷಲ್ ಹಲ್ ಡಿಸೈನ್ ಅನ್ನು ಕೂಡ ಯೂಸ್ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಶಿಪ್ಸ್ಗಳು ರೇಡಾರ್ ಕ್ರಾಸ್ ಸೆಕ್ಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಅಕೌಸ್ಟಿಕ್, ಇನ್ಫ್ರಾರೆಡ್ ಸಿಗ್ನೇಚರ್ಸ್ಗಳನ್ನು ಕೂಡ ರೆಡ್ಯೂಸ್ ಮಾಡುವಂಥದ್ದು. ಇದರಿಂದಾಗಿ ಯುದ್ಧದ ಸಂದರ್ಭದಲ್ಲಿ ಅಥವಾ ಬೇರೆ ರೀತಿಯಂಥ ಆಪರೇಷನ್ಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಸ್ಟೆಲ್ತ್ ಫ್ರಿಗೇಟ್ಸ್ಗಳು ಎನಿಮಿ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ರೀತಿಯ ಸ್ಟೆಲ್ತ್ ಫ್ರಿಗೇಟ್ಸ್ಗಳು ಭಾರತದ ನೇವಿಗೆ ಇನ್ನಷ್ಟು ಪುಷ್ಟಿ ನೀಡುವಂತ ಒಂದು ಡಿವೈಸಸ್ಗಳು, ಎಕ್ವಿಪ್ಮೆಂಟ್ಸ್ಗಳಾಗಿ ಕಾರ್ಯ ಮಾಡುತ್ತೆ ಅಂತ ಹೇಳ್ಬೋದಾಗುತ್ತೆ. 2 ಶಿಪ್ಸ್ ಅನ್ನ ರಷ್ಯಾದಿಂದ ಡೈರೆಕ್ಟ್ ಆಗಿ ಪ್ರೊಕ್ಯೂರ್ ಮಾಡ್ತೇವೆ.
ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅವರಿಂದ ಕೂಡ 2 ಬಿಲ್ಡ್ ಮಾಡಲಾಗುತ್ತೆ. ಈ ರೀತಿಯ ಸ್ಟೆಲ್ತ್ ಫ್ರಿಗೇಟ್ಸ್ಗಳನ್ನ 2023ರಿಂದ ಭಾರತದಲ್ಲಿ ನಾವು ಕಾಣಬಹುದಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ರೂಟ್ಸ್ ಆಫ್ ಎಕನಾಮಿಕ್ ರಿಕವರಿ ಡೀಪನ್ ಆಸ್ ರಿಸ್ಟ್ರಿಕ್ಷನ್ಸ್ ಈಸ್ ಅನ್ನುವಂಥದ್ದು. ಭಾರತದಲ್ಲಿ ಲಾಕ್ಡೌನ್ನ ನಂತರದಲ್ಲಿ ಕೋವಿಡ್ನ ಈ ಒಂದು ಸನ್ನಿವೇಶ ಇದ್ದರೂ ಕೂಡ ಲಾಕ್ಡೌನ್ನಲ್ಲಿ ಇರುವಂತಹ ರೆಸ್ಟ್ರಿಕ್ಷನ್ಸ್ಗಳನ್ನ ಈಸ್ ಮಾಡಿದಂಥ ಹಿನ್ನೆಲೆಯಲ್ಲಿ ಎಕನಾಮಿಕ್ ರಿಕವರಿಯ ರೂಟ್ಸ್ ಅನ್ನುವಂಥದ್ದು ಡೀಪನ್ ಆಗ್ತಾ ಇದೆ. ಅಂದ್ರೆ ಎಕನಾಮಿಕ್ ರಿಕವರಿ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ಕೆಲವು ಉದಾಹರಣೆ ಸಮೇತ ನಮ್ಗೆ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ICRA ಇಕ್ರಾ ನೀಡಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ನಾವು ಎಕನಾಮಿಕ್ ರಿಕವರಿಯನ್ನ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಎನ್ಕರೇಜಿಂಗ್ ಇಂಪ್ರೂವ್ಮೆಂಟ್ ಅನ್ನ ಜುಲೈ ತಿಂಗಳಲ್ಲಿ 13 ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ಗಳ ಪೈಕಿ 8ರಲ್ಲಿ ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಅನ್ಲಾಕಿಂಗ್ ಅನ್ನುವಂಥದ್ದು ಕಂಟ್ರಿಯಲ್ಲಿ ಎಕನಾಮಿಕ್ ರಿಕವರಿ ಅನ್ನುವಂಥದ್ದು ಆಗುವಂತೆ ಕಾರಣ ಆಗ್ತಾ ಇದೆ. ಅದರಲ್ಲೂ ವೇರಿಯಸ್ ಹೈ ಫ್ರೀಕ್ವೆನ್ಸಿ ಇಂಡಸ್ಟ್ರೀಸ್ಗಳಲ್ಲಿ ಇವನ್ನ ನಾವು ಕಾಣಬಹುದಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಸ್ಟೇಟ್ ವೈಸ್ ರೆಸ್ಟ್ರಿಕ್ಷನ್ಸ್ಗಳನ್ನ ಈಸ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್ಗಳಲ್ಲಿ ರೆಸ್ಟ್ರಿಕ್ಷನ್ಸ್ ಈಸ್ ಆದಂತ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ರಿಕವರಿ ಅನ್ನುವಂಥದ್ದು ಚೆನ್ನಾಗಿ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. 8 ಆಫ್ ದಿ 15 ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ಗಳಲ್ಲಿ ರೆಕಾರ್ಡ್ ಎನ್ಕರೇಜಿಂಗ್ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಕಂಡಿದೆ. ಅದು ಕೂಡ ಎಲ್ಲಿ ಮಟ್ಟಿಗೆ ಅಂತ ಅಂದ್ರೆ ಬೇಸ್ ಅನ್ನ ನಾರ್ಮಲೈಸ್ ಮಾಡಿದ ನಂತರವೂ ಕೂಡ ಈ ರೀತಿಯ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಇಯರ್ ಆನ್ ಇಯರ್ ಗ್ರೋತ್ ಅನ್ನುವಂಥದ್ದು ಜುಲೈನಲ್ಲಿ ಕಂಡಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ GS ಪೇಪರ್ 3 ನ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಎಕಾನಮಿ ಅಡಿಯಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗುವಂತ ಆರ್ಟಿಕಲ್ ಆಗುತ್ತೆ. ಅಂದ್ರೆ ಇಕ್ರಾ ಅನ್ನುವಂಥದ್ದು ಈ ರೀತಿಯ ಒಂದು ರೇಟಿಂಗ್ ಅನ್ನ ಅಥವಾ ಈ ರೀತಿಯ ಸರ್ವೆಗಳನ್ನ ಮಾಡುವಂತ ಒಂದು ಸಂಸ್ಥೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಎಕನಾಮಿಕ್ ರಿಕವರಿ ಅನ್ನುವಂಥದ್ದು ಬೆಟರ್ ಆಗಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಅಪ್ಡೇಟ್ ಆಗಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.